ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. शिवकुमार के बोलो कांग्रेस पार्टी को, बोलो कांग्रेस पार्टी को, सोनिया गांधी जी के, राहुल गांधी जी के कांग्रेस पक्ष ಜಯಬೇರಿಗಳಿರ್ತಕ್ಕಂಥ ಈ ಸಂದರ್ಭದಲ್ಲಿ ಕೋಲಾರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಎಸ್ಟಿ ಜಿಲ್ಲಾಧ್ಯಕ್ಷ ಅಂತ ಜಯದೇವ್ರವರು, ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷ ಅಂತ ರತ್ನಮ್ಮನವರು, ಹಿರಿಯ ಮುಖಂಡರಾದಂಥ ಅತಾವುಲ್ಲಾರವರು, ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ವಿಭಾಗದ ಅಧ್ಯಕ್ಷರಾದಂಥ ಸುಧೀರ್ ಅವರು, ಹಿಂದುಳಿದ ವರ್ಗಗಳ ವಿಭಾಗದ ಮುಖಂಡರಾದಂಥ ಮಂಜುನಾಥ್ ಅವರು, ಕಾರ್ಮಿಕ ವರ್ಗದ ಮುಖಂಡರಾದಂಥ ಯಲ್ಲಪ್ಪನವರು, ಕಾಂಗ್ರೆಸ್ ಕಿಸಾನ್ ಕೇಸ್ ಅಧ್ಯಕ್ಷರಾದಂಥ ನಾಗರಾಜ್ ಗೌಡರು, ಮಹಿಳಾ ಘಟಕದ ಇನ್ನೋರ್ವ ಮುಖಂಡರಾದಂಥ ನಮ್ಮ ಪ್ರಿಯಾಂಕರವರು, ಅವರ ಹೆಸರಿನ ಪ್ರಿಯಾಂಕರವರು ಇವತ್ತು ನಮ್ಮ ಜಯವನ್ನು ಗಳಿಸಿರ್ತಕ್ಕಂಥ ಸಂದರ್ಭ. ಹಿರಿಯ ಮುಖಂಡರಾದ ಲಾಲ್ಬಹದ್ದೂರ್ ಶಾಸ್ತ್ರಿ ಅವರು, ಸೇವಾದಳದ ಶಂಕರಪ್ಪನವರು, ಗೌಡ್ರು, ಕಟ್ಟಡ ಕಾರ್ಮಿಕರ ಸಂಘದ ಮಂಜುನಾಥ್ರವರು ಮತ್ತು ಎಲ್ಲ ಮುಖಂಡರು ಕೂಡ ಇವತ್ತು ನವೀನ್ ಗೌಡರು, ಎಲ್ಲ ಮುಖಂಡರು ಕೂಡ ಇವತ್ತು ಈ ಒಂದು ಪ್ರಸಾದ್ ಬಾಬು ಅವರ ನೇತೃತ್ವದಲ್ಲಿ ಹೇಳಿದ್ರು. ಇವತ್ತು ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯನವರ ಮತ್ತು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಗೆಲುವು. ನಮ್ಮ ನಾಯಕರಾದಂಥ KH ಪಿನಪ್ಪನವರು ಸಂಡೂರಿನ ಮುಖ್ಯ ಚುನಾವಣಾ ಪ್ರಚಾರಕರಾಗಿ ನೇಮಕಗೊಂಡಿದ್ದರು. ನಾನು ಮತ್ತು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮೆಲ್ಲ ಮುಖಂಡರು ಕೂಡ ಚನ್ನಪಟ್ಟಣದ ದೊಡ್ಡಮಳ್ಳೂರು ವಿಭಾಗಕ್ಕೆ ನಮ್ಮನ್ನು ಉಸ್ತುವಾರಿ ಕೊಟ್ಟಿದ್ದರು. ಮತ್ತು ನಮ್ಮ ನಾಯಕರಂಥ ನಂಜೇಗೌಡರು ಕೊಳಂಬೂರು ಕ್ಷೇತ್ರದ ಮುಖಂಡತ್ವವನ್ನು ವಹಿಸಿದರು. ಆ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ 3 ದಿವಸ ಅಲ್ಲೇ ನೆಲೆಸಿ ಪ್ರಚಾರವನ್ನು ಕೈಗೊಂಡಿದ್ವಿ. 3 ಕ್ಷೇತ್ರಗಳಲ್ಲಿ KH ಪಿನಪ್ಪನವರು ಉಸ್ತುವಾರಿಗಳಾಗಿದ್ದಂಥ ಸಂಡೂರು ಕ್ಷೇತ್ರದಲ್ಲೂ ಕೂಡ ಜಯವನ್ನು ಗಳಿಸಿರ್ತಕ್ಕಂಥದ್ದು. ಮತ್ತು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷಕ್ಕೆ ಜನತೆ ಆಶೀರ್ವಾದ ಮಾಡತಕ್ಕಂಥದ್ದು ನಿಚ್ಚಳವಾಗಿ ಕಂಡುಬಂದಿದೆ. BJPಯವರು ಎಷ್ಟೇ ಅಪಪ್ರಚಾರ ಮಾಡಿದರೂ ಕೂಡ ಕಾಂಗ್ರೆಸ್ ಪಕ್ಷದ ಎಲ್ಲ ಮತದಾರರು ಮತ್ತು ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿಗಳನ್ನು ಒಪ್ಪಿಗೆಯನ್ನು ಸೂಚಿಸಿ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರ ಒಗ್ಗೂಡಿ ಕೆಲಸ ಮಾಡೋ ಸಂದರ್ಭದಲ್ಲಿ JDS ಮತ್ತು BJP ಒಗ್ಗೂಡಿ ಕೆಲಸ ಮಾಡಿದರೂ ಕೂಡ ಅದರ ಯಾವುದೇ ಒಬ್ಬಟವನ್ನು ಯೋಚನೆ ಮಾಡದೆ ಜನ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದಾರೆ. 3 ಕ್ಷೇತ್ರದ ಮತದಾರರಿಗೆ, ನಮ್ಮೆಲ್ಲ ನಾಯಕರಿಗೆ ಕೋಲಾರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾವು ಅನೇಕ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇಲ್ಲಿ ನಡೆದಿರ್ತಕ್ಕಂಥ ಮತ್ತು ನಮ್ಮ ಪಕ್ಷದ ಇನ್ನೋರ್ವ ಮಹಿಳಾ ನಾಯಕರಾದಂಥ ಇಂದಿರಾ ಗಾಂಧಿಯವರ ನಂತರ ಇಂದಿರಾ ಗಾಂಧಿ ಅಂತಕ್ಕಂಥ ಹೆಸರನ್ನು ಪಡೆದಂಥ ಪ್ರಿಯಾಂಕಾ ಗಾಂಧಿಯವರು ಮೊಟ್ಟಲ ಮೊದಲಿಗೆ 4,10,000 ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಅದ್ದೂರಿಯಾದಂಥ ಒಂದು ಜಯವನ್ನು ತಂದುಕೊಟ್ಟಿದ್ದಾರೆ. ಇದೊಂದು ಹೊಸ ಮನ್ಮಂತರ ಕಾಂಗ್ರೆಸ್ನಲ್ಲಿ ಬದಲಾವಣೆ ಆಗ್ತಕ್ಕಂಥ ಎಲ್ಲ ವಿಚಾರಗಳು ಕೂಡ ಕಂಡುಬಂದಿದೆ. ದೇಶದ ಮಹಾರಾಷ್ಟ್ರವನ್ನು ಹೊರತುಪಡಿಸಿದರೆ ಜಾರ್ಖಂಡಲ್ಲಿ ಕಾಂಗ್ರೆಸ್ಸಿನ ಒಕ್ಕೂಟಕ್ಕೆ ಜಯವನ್ನು ತಂದುಕೊಟ್ಟಿದ್ದಾರೆ. ಹಾಗಾಗಿ ಕಾಂಗ್ರೆಸ್ಸಿನ ಮತದಾರರಿಗೆ, ಕಾಂಗ್ರೆಸ್ಸಿನ ಮುಖಂಡರಿಗೆ, ರಾಜ್ಯದ ನಮ್ಮ ನಾಯಕರಂಥ ಶಿವಕುಮಾರ್ ಅವ್ರಿಗೆ, ಸಿದ್ದರಾಮಣ್ಣವ್ರಿಗೆ, KH ಪಿನಪ್ಪನವ್ರಿಗೆ, ಖರ್ಗೆಜಿಯವರಿಗೆ ನಮ್ಮ ಪಕ್ಷದ ವತಿಯಿಂದ ನಾವು ಅನೇಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ವಿಜೃಂಭಣೆಯನ್ನು, ಈ ಒಂದು ವಿಜೃಂಭಣೆಯ ತಮ್ಮನ್ನೆಲ್ಲರೂ ಪತ್ರಕರ್ತರು ಆಗಮಿಸಿದಿರಿ. ನಿಮಗೂ ಕೂಡ ನಾವು ಅಭಿನಂದನೆ ಕೊಡುವಂಥ ಸಮಾಚಾರ. ಜೊತೆಗೆ ನಮ್ಮ KH ಪಿನಪ್ಪನವರು ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ 3 ಕ್ಷೇತ್ರಗಳಲ್ಲಿ ಓಡಾಡಿ ಅವರು ಸಹ ಅಲ್ಲಿನ ಅವರ ಸಮಾಜದ ಮತಗಳನ್ನ ಹಾಕಿಸುವ ನಿಟ್ಟಿನಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಹಾಗೆಯೇ ಈ ಭಾಗದ ಸ್ಥಳೀಯ ಶಾಸಕರಾದ ಪುತ್ತೂರು ಮಂಜುನಾಥ್ ಅವರು ಸಹ ಅಲ್ಲಿ ಕೆಲಸ ಮಾಡಿರುವಂಥದ್ದು ನಮಗೆಲ್ಲ
ಹೆಮ್ಮೆ ತರುವಂಥ ವಿಚಾರ, ಕಾಂಗ್ರೆಸ್ಗೆ ಒಂದು ಖುಷಿ ತರುವಂಥ ಸಮಾಚಾರ. ಆದ್ದರಿಂದ ನಾವೆಲ್ಲರೂ ಸಹ ಈ ವಿಜಯೋತ್ಸವವನ್ನು ನಾವೆಲ್ಲ ಮುಖಂಡರು ಸೇರಿ ನಮ್ಮ ಕಾಂಗ್ರೆಸ್ ಭವನ ಮುಂದೆ ಆಚರಿಸ್ತಾ ಇರುವಂಥದ್ದು. ಇದ್ರ ಜೊತೆ ಎಲ್ಲರೂ ಸಹಕಾರ ನೀಡಿದ ಮತ್ತು ಇಡೀ ಕರ್ನಾಟಕದ ಜನತೆಗೆ ನಾವು ಮತ್ತೊಮ್ಮೆ ವಂದಿಸ್ತಾ, ಈ ಕಾಂಗ್ರೆಸ್ ಸರ್ಕಾರ ಏನು ಅವಹೇಳನಗಳಿತ್ತು, ವಿರೋಧ ಪಕ್ಷದವರು ವಕ್ಫ್ ಬಗ್ಗೆ ಕೆಟ್ಟದಾಗ ಮಾತಾಡ್ತಾಯಿದ್ರು, ಮತ್ತು ಮುಡಾ ಸೈಟ್ಗಳ ಬಗ್ಗೆ ಕೆಟ್ಟದಾಗ ಮಾತಾಡ್ತಾಯಿದ್ರು. ಇದಕ್ಕೆಲ್ಲನೂ ಆನ್ಸರ್ ಯಾರು ಕೊಟ್ಟಿದ್ದಾರೆ ಅಂತಂದರೆ ನ್ಯಾಯಾಲಯಗಳು ಕೊಟ್ಟಿಲ್ಲ, ಜನತೆನೇ ಅವರಿಗೆ ಉತ್ತರ ಕೊಟ್ಟಿರುವಂಥದ್ದು. ಇವತ್ತಿನ ದಿನ ಕಾಂಗ್ರೆಸ್ ಸರ್ಕಾರದ ಮೇಲೆ ಇರುವಂಥ ಭರವಸೆ ಮತ್ತು ಕಾಂಗ್ರೆಸ್ ಸರ್ಕಾರ ಇನ್ನೂ ಗಟ್ಟಿಯಾಗಿ ನೆಲೆ ನಿಲ್ತದೆ. ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇನ್ನೂ ಗಟ್ಟಿಯಾಗಿ ನಿಲ್ತದೆ. 2028ಕ್ಕೂ ಸಹ ನಾವು ಮತ್ತೆ ಇಲ್ಲಿ ಅಧಿಕಾರಕ್ಕೆ ಬರ್ತೀವಿ ಅನ್ನೋ ಮಾತು ಹೇಳ್ತಾ ಎಲ್ರಿಗೂ ವಂದಿಸ್ತಾ ಕಾಂಗ್ರೆಸ್ ಪಾರ್ಟಿ ಜೈ ನಮ್ಮೆಲ್ಲರಿಗೂ ಕೂಡ ಸಂತೋಷವನ್ನ ತರ್ತಕ್ಕಂಥ ವಿಚಾರ. ಮಂಜುನಾಥ್ ಅವರು ಜಿಲ್ಲಾ ಸಮಿತಿಯ ಆದೇಶದಂತೆ ಕೋಲಾರ ತಾಲೂಕಿನ ಜಿಲ್ಲಾ ಸಮಿತಿ ಎಲ್ಲ ನಾಯಕರ ವಿಶ್ವಾಸದಂತೆ ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯವಾಗಿ ಶಿಸ್ತಿಂದ ತಮ್ಮನ್ನು ತಾವು ತೊಡಗಿಸಿಕೊಂಡು ಎಲ್ಲ ನಾಯಕರ ವಿಶ್ವಾಸಕ್ಕೆ ಪಾತ್ರರಾಗಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಹಾರೈಸಲಿಕ್ಕೆ ಇಷ್ಟಪಡ್ತೇನೆ. ಇತ್ತೀಚೆಗೆ ಕರ್ನಾಟಕದಲ್ಲಿ ನಡೆದ 3 ಉಪಚುನಾವಣೆಗಳಲ್ಲಿ ಜಯಭೇರಿ ಬಾರಿಸಿದ ಮತದಾರರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಹಾಗೂ ಕೋಲಾರ ಜಿಲ್ಲೆಯಿಂದ ಪ್ರವಾಸ ಕೈಗೊಂಡ ಪಕ್ಷಕ್ಕಾಗಿ ದುಡಿದ ಹಾಗೂ ಕೆಲವು ಸಾಧಿಸಲು ಕಾರಣರಾದ ಎಲ್ಲ ಶಾಸಕರು, ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರಿಗೆ, ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ವಿಭಾಗದ ರಾಜ್ಯ ಅಧ್ಯಕ್ಷರಾದ GS ಮಂಜುನಾಥ್ ಮತ್ತು ಸತ್ಯನಾರಾಯಣ ಹಾಗೂ ಆನಂದ್ ಕುಮಾರ್ ರವರ ನೇತೃತ್ವದಲ್ಲಿ ಕೋಲಾರ ತಾಲೂಕು ಬ್ಲಾಕ್ ಅಧ್ಯಕ್ಷರಾದ ನಾನು S ಆರೋಗ್ಯನಾಥನ್ ಮತ್ತು ತಂಡದವರಿಂದ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ.